ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಹೊಟ್ಟೆಯ ಆರೋಗ್ಯವನ್ನು ಹಾಳು ಮಾಡುತ್ತದೆ? ಆಪ್ಷನ್ಸ್: ಎ ಮೊಸರು, ಬಿ ತಣ್ಣನೆಯ ನೀರು, ಸಿ ಮಜ್ಜಿಗೆ, ಡಿ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ಖಾಲಿ ಹೊಟ್ಟೆಯಲ್ಲಿ ಮೊಸರು ಅಥವಾ ಮಜ್ಜಿಗೆ ಸೇವನೆ ಮಾಡುವುದರಿಂದ ಕೂಡ ಆರೋಗ್ಯಕ್ಕೆ ಅಪಾಯಕಾರಿ, ಏಕೆಂದರೆ ಇವುಗಳು ಫರ್ಮೆಂಟೇಷನ್ ಪ್ರಕ್ರಿಯೆಗೆ ಒಳಪಡುವುದರಿಂದ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗಾಗಿ ಬೆಳಗಿನ ಸಮಯದಲ್ಲಿ ಅಥವಾ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಮೊಸರು ಅಥವಾ ಮಜ್ಜಿಗೆಯನ್ನು ಸೇವಿಸಬಾರದು. ಎರಡನೇ ಪ್ರಶ್ನೆ, ವಾರದಲ್ಲಿ ಒಮ್ಮೆಯಾದರೂ ಉಪವಾಸ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಆಯಾಸ, ಬಿ ಆರೋಗ್ಯಕರ, ಸಿ ನಿಶಕ್ತಿ, ಡಿ ಹಾರ್ಮೋನ್ ಏರುಪೇರು. ಸರಿಯಾದ ಉತ್ತರ ಆಪ್ಷನ್ ಬಿ ಆರೋಗ್ಯಕರ. ವೈದ್ಯಕೀಯ ದೃಷ್ಟಿಯಿಂದ ಗಮನಿಸಿದಾಗ ಹಲವಾರು ಕಾಯಿಲೆಗಳು ಸಂಗ್ರಹಿಸಲ್ಪಟ್ಟ ವಿಷಪೂರಿತ ವಸ್ತುಗಳು ನಮ್ಮ ಜೀರ್ಣಾಂಗದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಈ ವಿಷಪೂರಿತ ವಸ್ತುಗಳು ಹೊರಹೋಗಿ ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಅಲ್ಲದೆ ಜೀರ್ಣಾಂಗಗಳು ವಿಶ್ರಮಿಸಿಕೊಂಡು ಶುದ್ಧೀಕರಣಗೊಂಡು ಮುಂದಿನ ಉತ್ತಮ ಕಾರ್ಯನಿರ್ವಹಣೆಗೆ ಸಿದ್ಧವಾಗುತ್ತವೆ. ಅದು ದೇಹದ ಮಲವಿಸರ್ಜನೆ ಮೊದಲಾದವುಗಳಿಂದ ಆಸಿಡಿಟಿಯನ್ನು ಹೋಗಲಾಡಿಸುತ್ತದೆ. ಜೊತೆಗೆ ಆರೋಗ್ಯಕ್ಕೆ ಅಗತ್ಯವಾದಷ್ಟು ಕ್ಯಾಲರಿ ಆಹಾರವನ್ನು ಒದಗಿಸಿ ಕ್ಯಾನ್ಸರ್, ಸಕ್ಕರೆ ಕಾಯಿಲೆ, ಮಲಬದ್ಧತೆ ಮೊದಲಾದ ಕಾಯಿಲೆಗಳಿಂದ ರಕ್ಷಣೆ ಒದಗಿಸುತ್ತದೆ. ಮೂರನೇ ಪ್ರಶ್ನೆ, ನಮ್ಮ ಭಾರತದಲ್ಲಿ ಮಗುವಿನ ಕಿವಿಯನ್ನು ಚುಚ್ಚಿಸುವುದು ಏಕೆ? ಆಪ್ಷನ್ಸ್: ಎ ಸಂಪ್ರದಾಯ, ಬಿ ರೋಗ ತಡೆಗಟ್ಟಲು, ಸಿ ಆಕರ್ಷಣೆ, ಡಿ ಬುದ್ಧಿ ಚುರುಕು. ಸರಿಯಾದ ಉತ್ತರ ಆಪ್ಷನ್ ಬಿ ರೋಗ ತಡೆಗಟ್ಟಲು. ಕಿವಿ ಚುಚ್ಚುವುದರಿಂದ ಹರ್ನಿಯಾ, ಅಂಡವಾಯು ಮತ್ತು ಹೈಡ್ರೋಸಿಲ್ ದ್ರವ ಸಂಚಯ ರೋಗಗಳನ್ನು ತಡೆಗಟ್ಟಬಹುದು ಎಂಬುದು ಆಯುರ್ವೇದದ ಪ್ರತಿಪಾದನೆ. ಅಷ್ಟೇ ಅಲ್ಲ, ಕಿವಿ ಚುಚ್ಚುವುದರಿಂದ ಹುಡುಗಿಯರ ಋತುಚಕ್ರ ಕ್ರಮಬದ್ಧವಾಗಿರುತ್ತದೆ ಮತ್ತು ಹಿಸ್ಟೀರಿಯಾದಂತಹ ಇತರ ರೋಗಗಳನ್ನು ತಡೆಗಟ್ಟುತ್ತದೆ ಎನ್ನುವ ನಂಬಿಕೆಯೂ ಇದೆ. ಕಿವಿಯೋಲೆಗಳನ್ನು ಧರಿಸುವುದರಿಂದ ದೇಹದಲ್ಲಿನ ವಿದ್ಯುತ್ ಹರಿವು ಸುಸ್ಥಿತಿಯಲ್ಲಿರುತ್ತದೆ. ನಾಲ್ಕನೇ ಪ್ರಶ್ನೆ, ಔಷಧಿಯಾಗಿ ಸೇವಿಸಲಾಗುವ ಕ್ಯಾಪ್ಸೂಲ್ಗಳ ಪದರ ಯಾವುದರಿಂದ ತಯಾರಿಸಲಾಗುತ್ತದೆ? ಆಪ್ಷನ್ಸ್: ಎ ಪ್ಲಾಸ್ಟಿಕ್, ಬಿ ಸಿಂಥೆಟಿಕ್, ಸಿ ಪಿಸ್ಟಾ, ಡಿ ಸಿಲ್ವರ್ ಫಾಯಿಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಪಿಸ್ಟಾ. ಔಷಧಿಯಾಗಿ ಸೇವಿಸುವ ಕ್ಯಾಪ್ಸೂಲ್ನ ಪದರವು ಪಿಸ್ಟಾದಿಂದ ತಯಾರಿಸಲ್ಪಟ್ಟಿರುತ್ತದೆ. ಐದನೇ ಪ್ರಶ್ನೆ, ಅಧ್ಯಯನದ ಪ್ರಕಾರ ಕಡಿಮೆ ನಿದ್ರೆ ಮಾಡುವವರಲ್ಲಿ ಯಾವ ಸಮಸ್ಯೆ ಕಾಡುತ್ತದೆ? ಆಪ್ಷನ್ಸ್: ಎ ಬಂಜೆತನ, ಬಿ ಹೃದಯಾಘಾತ, ಸಿ ವೀರ್ಯಾಣು ಉತ್ಪತ್ತಿ, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ಅಧ್ಯಯನಗಳ ಪ್ರಕಾರ ಕಡಿಮೆ ನಿದ್ರೆಯಿಂದ ಮಕ್ಕಳಾಗುವುದು ಕಷ್ಟ. ಸುಖವಾದ ನಿದ್ರೆ ಮಾಡುವವರಿಗೆ ಹೋಲಿಸಿದರೆ ಕಡಿಮೆ ನಿದ್ರೆ ಮಾಡುವವರಲ್ಲಿ ವೀರ್ಯಾಣು ಉತ್ಪತ್ತಿ ಕಡಿಮೆಯಾಗುತ್ತದೆ. ಇದು ಪುರುಷರಲ್ಲಿ ಮಾತ್ರವಲ್ಲ, ಮಹಿಳೆಯರಿಗೂ ಅನ್ವಯಿಸುತ್ತದೆ ಎನ್ನಲಾಗುತ್ತದೆ. ಆರನೇ ಪ್ರಶ್ನೆ, ನಮ್ಮ ದೈನಂದಿನ ಜೀವನದಲ್ಲಿ ಯಾವ ಸಮಯವನ್ನು ಅತ್ಯಂತ ಶುಭಕರ ಎನ್ನಲಾಗುತ್ತದೆ? ಆಪ್ಷನ್ಸ್: ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗ್ಗೆ. ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಬೆಳಗ್ಗೆ 11 ಗಂಟೆಯವರೆಗೆ ಯಾವುದೇ ಶುಭ ಕಾರ್ಯ ಅಥವಾ ಸಾಧನೆ ಮಾಡಲು ಪೂರಕವಾಗಿರುತ್ತದೆ. ಸೂರ್ಯನ ಕಿರಣಗಳ ಮಾಧ್ಯಮದಿಂದ ಸೂರ್ಯನ ಶಕ್ತಿ ಮತ್ತು ಚೈತನ್ಯ ವಾಯುಮಂಡಲದಲ್ಲಿ ಹರಡುತ್ತದೆ. ಹಾಗಾಗಿ ಈ ಕಾಲವನ್ನು ಶುಭವೆಂದು ಹೇಳಲಾಗಿದೆ. ಆಗ ಸ್ಥೂಲ ದೇಹ ಮತ್ತು ಮನೋದೇಹದ ಪ್ರಾಣಶಕ್ತಿ ವೃದ್ಧಿಯಾಗುತ್ತದೆ. ಅದರ ಪರಿಣಾಮದಿಂದ ನಮ್ಮ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಹಾಗಾಗಿಯೇ ರಾತ್ರಿ ಬೇಗನೆ ಮಲಗಿ ಬೆಳಗ್ಗೆ ಬೇಗ ಏಳಲು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಏಳನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ರಸವನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ನಷ್ಟ, ಬಿ ದೇಹ ಶುದ್ಧಿ, ಸಿ ಆರೋಗ್ಯಕರ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಮ್ಮು, ಬಾಯಿ ಹುಣ್ಣು, ಶೀತದಂತಹ ಸಮಸ್ಯೆಗಳಿಗೆ 2 ಚಮಚ ನಲ್ಲಿ ರಸಕ್ಕೆ 2 ಚಮಚ ಜೇನುತುಪ್ಪ ಸೇವಿಸಿದರೆ ವಾಸಿಯಾಗುತ್ತದೆ. ನಿತ್ಯ ನೆಲ್ಲಿಕಾಯಿ ಜ್ಯೂಸ್ ಸೇವನೆಯಿಂದ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆ. ಇದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಬಹುದು. ದೇಹದಲ್ಲಿನ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಿ ದೇಹವನ್ನು ನಿರ್ವಿಷಗೊಳಿಸುತ್ತದೆ. ವಿಟಮಿನ್ ಸಿ, ಕಬ್ಬಿಣಾಂಶ, ಫಾಸ್ಫರಸ್ನಂತಹ ಪೌಷ್ಟಿಕಾಂಶಗಳನ್ನು ಹೊಂದಿರುವುದರಿಂದ ಇದನ್ನು ಆರೋಗ್ಯಕರ ಪಾನೀಯ ಎನ್ನಲಾಗುತ್ತದೆ. 8ನೇ ಪ್ರಶ್ನೆ, ಊಟ ಮಾಡುವಾಗ ಮಾತನಾಡಬಾರದು ಎನ್ನಲು ಮುಖ್ಯ ಕಾರಣವೇನು? ಆಪ್ಷನ್ಸ್ ಎ ಉಸಿರುಗಟ್ಟುವಿಕೆ, ಬಿ ಅಜೀರ್ಣ, ಸಿ ಅತಿಯಾದ ಸೇವನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಉಸಿರುಗಟ್ಟುವಿಕೆ. ಊಟ ಮಾಡುವಾಗ ಮಾತನಾಡಬಾರದು ಎನ್ನುವುದರ ಹಿಂದಿನ ಮುಖ್ಯ ಕಾರಣವೆಂದರೆ ಆಹಾರ ಸೇವಿಸುವಾಗ ಉಸಿರುಗಟ್ಟಿಸುವುದು ಅಥವಾ ಅಗಿಯದೆ ಆತುರದಿಂದ ತಿನ್ನುವ ಭಯ. ಆಹಾರವನ್ನು ಚೆನ್ನಾಗಿ ಜಗಿಯುವುದರಿಂದ ಉತ್ತಮ ಜೀರ್ಣಕ್ರಿಯೆ ಸಾಧ್ಯವಾಗುತ್ತದೆ ಎಂದು ಪೌಷ್ಟಿಕ ತಜ್ಞರು ಹೇಳುತ್ತಾರೆ. 9ನೇ ಪ್ರಶ್ನೆ, ಕೆಲವರು ಮೈಯೆಲ್ಲ ತುರಿಕೆಯಿಂದ ಬಳಲುತ್ತಿರುತ್ತಾರೆ, ಅದು ಯಾವ ಕಾರಣಕ್ಕೆ? ಆಪ್ಷನ್ಸ್ ಎ ಕಿಡ್ನಿ ಕಾಯಿಲೆ, ಬಿ ಬೆನ್ನುಹುರಿ, ಸಿ ಉದರ ರೋಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವರು ಮೈಯೆಲ್ಲ ತುರಿಕೆಯ ಕಿರಿಕಿರಿಯಿಂದ ಬಳಲುತ್ತಿರುತ್ತಾರೆ, ಆದರೆ ಈ ತುರಿಕೆಯನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಏಕೆಂದರೆ ಮೈಯೆಲ್ಲ ತುರಿಕೆ ಇದ್ದರೆ ಕೆಲವೊಂದು ಕಾಯಿಲೆಗಳು ಬಂದಿರಬಹುದು. ಅವು ಕಿಡ್ನಿ ಕಾಯಿಲೆ, ಯಕೃತ್ ಕಾಯಿಲೆ, ಬೆನ್ನುಹುರಿಯ ಕಾಯಿಲೆ, ಸಿಲಿಯಾಕ್ ಅಂದರೆ ಉದರದ ರೋಗ, ಲಿಂಫೋಮಾ, ಥೈರಾಯ್ಡ್ ಕಾಯಿಲೆಗಳು ಇರಬಹುದು. ಹೀಗಾಗಿ ಯಾವುದೇ ಕಾರಣಕ್ಕೂ ತುರಿಕೆಯನ್ನು ಕಡೆಗಣಿಸಬಾರದು. 10ನೇ ಪ್ರಶ್ನೆ, ಯಾವ ರಾಶಿಯವರು ಕುಂಭಕರ್ಣರಂತೆ ಮಲಗುತ್ತಾರೆ? ಆಪ್ಷನ್ಸ್ ಎ ವೃಷಭ, ಬಿ ಕರ್ಕಾಟಕ, ಸಿ ಸಿಂಹ, ಡಿ ಮೀನ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಸಂತೋಷದ ಗ್ರಹವಾದ ಶುಕ್ರನಿಂದ ಆಳಲ್ಪಡುವ ವೃಷಭ ರಾಶಿಯವರು ರಾತ್ರಿಯ ಐಷಾರಾಮಿ ನಿದ್ರೆಯನ್ನು ಆನಂದಿಸುತ್ತಾರೆ. ಆದರೆ ಅವರ ನಿದ್ರೆ ರಾತ್ರಿಗೆ ಮಾತ್ರವಲ್ಲ, ಹಗಲಿನಲ್ಲೂ ವಿಸ್ತರಿಸುತ್ತದೆ. ಕರ್ಕಾಟಕ ರಾಶಿಯವರು ಕನಸುಗಳ ಕ್ಷೇತ್ರದಲ್ಲಿ ಸಮಾಧಾನವನ್ನು ಕಂಡುಕೊಳ್ಳುತ್ತಾರೆ. ಹೀಗಾಗಿ ಅವರ ನಿದ್ರೆ ದೀರ್ಘ ಮತ್ತು ಆಳವಾಗಿರುತ್ತದೆ. ಇನ್ನು ಸೂರ್ಯನಿಂದ ಆಳಲ್ಪಡುವ ಸಿಂಹ ರಾಶಿಯವರು ಹಗಲಿನಲ್ಲಿ ಹೆಚ್ಚಾಗಿ ಪ್ರಯಾಣಿಸುತ್ತಾರೆ. ಹಾಗಾಗಿ ರಾತ್ರಿಯಲ್ಲಿ ಅವರು ನಿದ್ರೆಯನ್ನು ಗೌರವಿಸುತ್ತಾರೆ. ಪ್ರಯಾಣದ ವೇಳೆ ಅವರು ಗಾಢವಾದ ನಿದ್ದೆಗೆ ಜಾರುತ್ತಾರೆ. ಹೀಗಾಗಿ ಅವರು ಹೆಚ್ಚು ನಿದ್ದೆಯನ್ನು ಪ್ರೀತಿಸುತ್ತಾರೆ. ಮತ್ತು ಮೀನ ರಾಶಿಯವರನ್ನು ಕನಸು ಕಾಣುವ ರಾಶಿ ಎನ್ನಲಾಗುತ್ತದೆ. ಈ ರಾಶಿಯವರು ಫ್ಯಾಂಟಸಿ ಪ್ರಪಂಚದೊಂದಿಗೆ ನೈಸರ್ಗಿಕ ಸಂಬಂಧವನ್ನು ಹೊಂದಿದ್ದಾರೆ. ನಿದ್ರೆ ಎಂದರೆ ಮೀನರಾಶಿಯವರಿಗೆ ತುಂಬಾ ಪ್ರೀತಿ. ನೀವು ಮೀನರಾಶಿಯವರಾಗಿದ್ದರೆ ಕನಸಿನ ಜಗತ್ತಿನಲ್ಲಿ ದೀರ್ಘಕಾಲ ಉಳಿಯಲು ಇಚ್ಛಿಸುವಿರಿ. ಹೀಗಾಗಿ ನಿದ್ದೆ ಮಾಡಲು ನೀವು ಹೆಚ್ಚಾಗಿ ಪ್ರೀತಿಸುವಿರಿ. ಮುಂದಿನ ಪ್ರಶ್ನೆ, ಪುರುಷರು ಯಾವ ದಿನ ತಲೆಸ್ನಾನ ಮಾಡುವುದರಿಂದ ವಿಪರೀತವಾದ ದುಃಖವನ್ನು ತರುತ್ತದೆ? ಆಪ್ಷನ್ಸ್ ಎ ಸೋಮವಾರ, ಬಿ ಮಂಗಳವಾರ, ಸಿ ಭಾನುವಾರ, ಡಿ ಗುರುವಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳವಾರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷರು ಮಂಗಳವಾರದಂದು ತಲೆಸ್ನಾನ ಮಾಡುವುದರಿಂದ ಅವರ ಜೀವನದಲ್ಲಿ ವಿಪರೀತವಾದ ಅಥವಾ ಸ್ವಲ್ಪ ಪ್ರಮಾಣದಲ್ಲಾದರೂ ಸರಿಯೇ ದುಃಖವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವುದು ಹಾಲು, ಬಾಳೆಹಣ್ಣು ಹಾಗೂ ಮಾಂಸಕ್ಕಿಂತ ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿರುತ್ತದೆ? ಆಪ್ಷನ್ಸ್ ಎ ಮೊಟ್ಟೆ, ಬಿ ಮೀನು, ಸಿ ಅಣಬೆ, ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ನುಗ್ಗೆಕಾಯಿ. ನುಗ್ಗೆಕಾಯಿಯಲ್ಲಿ ಹಾಲಿನಿಂದ 4 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ, ಬಾಳೆಹಣ್ಣಿಗಿಂತ 3 ಪಟ್ಟು ಹೆಚ್ಚು ಪೊಟ್ಯಾಷಿಯಂ ಮತ್ತು ಮಾಂಸಕ್ಕಿಂತ 2 ಪಟ್ಟು ಹೆಚ್ಚು ಪ್ರೋಟೀನ್ ಇರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.